ಆತ್ಮೀಯ ಸ್ಪರ್ಧಾರ್ಥಿಗಳೇ, ಸ್ಪರ್ಧಾಚೇತನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಕೂಡ ಹಳೆಯ ಪತ್ರಿಕೆಗಳ ವಿಶ್ಲೇಷಣೆಯ ಬಗ್ಗೆ ನಾವು ಚರ್ಚೆ ಮಾಡೋರಿದ್ದೀವಿ. ಹಾಗಾಗಿ ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಅಂತ ಹೇಳ್ತಾ, ಸ್ನೇಹಿತರೆ ನೋಡಿ, ಇಲ್ಲಿ ಭೂಗೋಳ ಚೇತನ ಎನ್ನುವಂತ ಪುಸ್ತಕ ಕಾಣ್ತಾ ಇದೆ. ಇದು ನಾನೇ ಬರೆದಿರುವಂತ ಭೂಗೋಳ ಚೇತನ ಪುಸ್ತಕ. ಇದು ಮೊದಲನೇ ಮುದ್ರಣ. ಈ ಹಿಂದೆ ನಡೆದಿರುವಂತಹ ಎಲ್ಲಾ ಎಕ್ಸಾಮ್ಗಳಲ್ಲೂ ಕೂಡ ಸೇರಿಸಿ ಈ ಪಠ್ಯ ಪುಸ್ತಕವನ್ನ ರಚನೆ ಮಾಡಲಾಗಿದೆ. ಜೊತೆಗೆ ಎಲ್ಲ ವೆಬ್ಸೈಟ್ಗಳ ಆಧಾರಿತವಾಗಿ ಈ ಪುಸ್ತಕ ರಚನೆಯಾಗಿದೆ. ತುಂಬಾ ಅದ್ಭುತವಾಗಿದೆ ಪುಸ್ತಕ. ಎಲ್ಲರೂ ಕೂಡ ಈ ಪುಸ್ತಕವನ್ನ ಪರ್ಚೇಸ್ ಮಾಡಿ ಮತ್ತು ಹೆಚ್ಚು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನೋಡಿ ಸ್ನೇಹಿತರೆ, ಮುಂದುವರೆದು ನಮ್ಮ ಸ್ಪರ್ಧಾ ಚೇತನ ಅಕಾಡೆಮಿಯಿಂದ ಪ್ರತಿನಿತ್ಯನೂ ಕೂಡ ಈ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪ್ರತಿನಿತ್ಯನೂ ಕೂಡ ಕ್ವಿಸ್ ಕಾರ್ಯಕ್ರಮ ಇರುತ್ತೆ. ಯಾರೆಲ್ಲ ಈ ಒಂದು ಚಾನಲ್ ಅಲ್ಲಿ ಭಾಗವಹಿಸಬೇಕು ಅಥವಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ಕೊಂಡಿದ್ದೀರಾ, ಆ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಟಿವ್ ಅಲ್ಲಿ ಹಾಕಿರ್ತೀವಿ. ಅದನ್ನ ನೀವು ಸೇರಿಸಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ಹೆಚ್ಚೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ನಾವು ಇವತ್ತು ಮುಂದುವರೆದು ಇವತ್ತು ಫಸ್ಟ್ ಕ್ವಶನ್ಸ್ ಬಗ್ಗೆ ನಾವು ಮಾತಾಡೋಣ. ಫಸ್ಟ್ ಕ್ವಶನ್ ಏನಿದೆಯಪ್ಪ ಅಂದ್ರೆ, ನೋಡಿ, ಭೂಮಿ ಗೋಳಾಕಾರದಲ್ಲಿದೆ ಎಂದು ಮೊದಲು ಹೇಳಿದಂತ ವಿಜ್ಞಾನಿ ಯಾರು ಅಂತ. ಇದು IAS 2001 ಅಲ್ಲಿ ಕೇಳಿರುವಂತ ಕ್ವಶನ್ ಸ್ನೇಹಿತರೆ. ನೋಡಿ, ನಿಮ್ಗೆ ಕಾಣ್ತಾ ಇದೆ ಭೂಮಿ ಗೋಳಾಕಾರದಲ್ಲಿದೆ ಅಂತ ಮೊದಲು ಹೇಳಿದಂತ ವಿಜ್ಞಾನಿ ಯಾರಪ್ಪ ಅಂದ್ರೆ, ಸಹಜವಾಗಿ ನೋಡಿ ನಿಮ್ಗೆ ಆಪ್ಷನ್ ಎ ಹೇಳ್ತಾ ಇದೆ. ಅರಿಸ್ಟಾಟಲ್ ಅಂತ, ಬಿ ಕೋಪರ್ನಿಕಸ್ ಅಂತ ಹೇಳ್ತಾ ಇದೆ, ಸಿ ಟಾಲಮಿ ಅಂತ ಹೇಳ್ತಾ ಇದೆ, ಡಿ ಸ್ಟ್ರಾಬೋ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಈ 4 ಆಪ್ಷನ್ಸ್ ಅಲ್ಲಿ ಸರಿಯಾದಂತ ಉತ್ತರ ಯಾವುದು ಅಂತ ಬಂದಾಗ, ಭೂಮಿಯು ಗೋಳಾಕಾರವಾಗಿದೆ ಎಂದು ಮೊದಲು ನಿರೂಪಿಸಿದವರು ಯಾರಪ್ಪ ಅಂದ್ರೆ ಟಾಲಮಿಯವರು ಭೂಮಿ ಗೋಳಾಕಾರವಾಗಿದೆ ಅಂತೇಳಿ ನಿರೂಪಣೆ ಮಾಡಿದ್ದಾರೆ ಸ್ನೇಹಿತರೆ. ಬಟ್ ಪ್ರಸ್ತುತ ಭೂಮಿಯು ಯಾವ ಆಕಾರದಲ್ಲಿದೆ, ಇದು 2001 ನಲ್ಲಿ ಭೂಮಿಯ ಗೋಳಾಕಾರದಲ್ಲಿ ಅಂತೇಳಿ ಮೊದಲು ಟಾಲಮಿಯವರು ಹೇಳ್ತಾರೆ. ಬಟ್ ಅದೇ ಭೂಮಿ ಪ್ರಸ್ತುತ ಯಾವ ಆಕಾರದಲ್ಲಿದೆ ಅಂತ ಏನಾದ್ರು ಕೇಳಿದ್ರೆ, ಯಾವ ಆಕಾರದಲ್ಲಿದೆಯಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಇದು ಜಿಯೋಡ್ ಶೇಪ್ ಅಲ್ಲಿ ಇದೆ. ಪ್ರಸ್ತುತ ಭೂಮಿ ಆಕಾರ ಯಾವುದು ಅಂತ ಕೇಳಿದಾಗ ಅದನ್ನ ನಾವು ಜಿಯೋಡ್ ಶೇಪ್ ಅಂತ ಕರಿತೀವಿ, ಅಥವಾ ಇದನ್ನ ಕನ್ನಡದಲ್ಲಿ ಭೂಮ್ಯಾಕಾರ ಅಂತ ಕರಿತೀವಿ. ಪ್ರಸ್ತುತ ಭೂಮಿಯ ಆಕಾರ ಯಾವುದು ಅಂತ ಕೇಳಿದಾಗ ನಾವು ಇದನ್ನ ಭೂಮ್ಯಾಕಾರ ಅಥವಾ ಜಿಯೋಡ್ ಶೇಪ್ ಅಂತ ಕರಿತೀವಿ. ಇದು ಪೊಲೀಸ್ ಕಾನ್ಸ್ಟೇಬಲ್ ಆ ರೀತಿ ಎಕ್ಸಾಮ್ ಅಲ್ಲಿ ಭೂಮಿಯ ಆಕಾರ ಯಾವುದು ಅಂತ ಕೇಳ್ತಾನೆ, ಜಿಯೋಡ್ ಶೇಪ್ ಅಥವಾ ಭೂಮ್ಯಾಕಾರ ಅಂತ ಕೇಳ್ತಾರೆ. ಅದೇ ಮುಂದುವರೆದು ಏನಾಗತ್ತಪ್ಪ ಅಂದ್ರೆ, ಮುಂದುವರೆದು ಈ KPSC, UPSC ಮತ್ತು PSI ಗೆ ಸಂಬಂಧಪಟ್ಟಂತ ಈ ಒಂದು ಪೋಸ್ಟ್ ಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಏನ್ ಕ್ವಶನ್ ಕೇಳ್ತಾನಪ್ಪ ಅಂದ್ರೆ, ನೋಡಿ, ಸಹಜವಾಗಿನೇ ಜಿಯೋಡ್ ಶೇಪ್ ಅಥವಾ ಭೂಮ್ಯಾಕಾರ ಅಂದ್ರೆ ಏನು ಅಂತ ಕೇಳ್ತೇನೆ. ಹಾಗಾದ್ರೆ ಜಿಯೋಡ್ ಶೇಪ್ ಅಥವಾ ಭೂಮ್ಯಾಕಾರ ಅಂದ್ರೆ ಏನಪ್ಪಾ ಅಂದ್ರೆ, ನೋಡಿ, ಪ್ರಸ್ತುತ ಈ ಒಂದು ಭೂಮಿಯ ಆಕಾರ ಅಂತ ಬಂದಾಗ ನಾವೇ ಸಹಜವಾಗಿ ಹೇಳ್ತೀವಿ ಪ್ರಸ್ತುತ ಭೂಮಿಯು ಜಿಯೋಡ್ ಶೇಪ್ ಅಲ್ಲಿ ಇದೆ ಅಥವಾ ಭೂಮ್ಯಾಕಾರದಲ್ಲಿದೆ ಅಂತ ಹೇಳ್ತೀವಿ. ಹಾಗಾದ್ರೆ ಭೂಮ್ಯಾಕಾರ ಅಂದ್ರೆ ಏನಪ್ಪಾ ಅಂದ್ರೆ, ಭೂಮಿಯು ಸಮಭಾಜಕ ವೃತ್ತದ ಬಳಿ, ಈ ನೋಡಿ ರೀಜನ್ ಏನ್ ಬರ್ತಾ ಇದೆ, ಸಮಭಾಜಕ ವೃತ್ತದ ಬಳಿ ಭೂಮಿ ಏನಾಗಿದೆಯಪ್ಪ ಅಂದ್ರೆ ಉಬ್ಬಾಗಿದೆ. ಸಮಭಾಜಕ ವೃತ್ತದ ಬಳಿ ಉಬ್ಬಾಗಿರುವಂತಹ ಭೂಮಿ ಎರಡೂ ಧ್ರುವಗಳ ಬಳಿ ಹೋದಾಗ ಈ ಭೂಮಿ ಏನಾಗತ್ತಪ್ಪ ಅಂದ್ರೆ ಚಪ್ಪಟೆಯಾಗಿರುತ್ತೆ. ಹಾಗಾಗಿ ನಾವೇ ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ಭೂಮ್ಯಾಕಾರ ಅಂತ ಕರಿತೀವಿ, ಅಥವಾ ಜಿಯೋಡ್ ಶೇಪ್ ಅಂತ ಕರಿತೀವಿ. ಪ್ರಸ್ತುತ ಭೂಮಿ ಆಕಾರ ಜಿಯೋಡ್ ಶೇಪ್ ಅಂತ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಇನ್ನ ಮುಂದುವರೆದು ಎರಡನೇ ಕ್ವಶನ್ ಗೆ ನಾವು ಹೋಗೋದಾದ್ರೆ, ನೋಡಿ, ನಿಮ್ಗೆ ಇಲ್ಲಿ ಸೌರ ವ್ಯೂಹದಲ್ಲಿ ಅತ್ಯಂತ ಸಾಂದ್ರವಾದಂತ ಗ್ರಹ ಯಾವುದು ಅಂತ. ಇಲ್ಲಿ ಸಹಜವಾಗಿ KS 2008 ಅಲ್ಲಿ ಕೇಳಿದರೆ ಸಾಂದ್ರವಾದ ಗ್ರಹ ಅಂತ ಬಂದಾಗ ಆಪ್ಷನ್ ಎ ಇದೆ ಸೂರ್ಯ. ಸೂರ್ಯ ಅಲ್ಲ, ಬಿಕಾಸ್ ಯಾಕಪ್ಪ ಅಂದ್ರೆ ಸೂರ್ಯ ಒಂದು ಗ್ರಹ ಅಲ್ಲ, ಸೂರ್ಯ ಒಂದು ನಕ್ಷತ್ರ, ಸೂರ್ಯ ಒಂದು ಸೌರ ವ್ಯೂಹದ ಅಧಿಪತಿ. ಹಾಗಾಗಿ ಇದೆಲ್ಲ ಇನ್ನ ಬುಧ. ಖಂಡಿತವಾಗಲ್ಲ. ಬುಧದ ವಿಶೇಷತೆ ಏನಪ್ಪಾ ಅಂದ್ರೆ ಇದು ಸೌರ ವ್ಯೂಹದಲ್ಲೇ ಅತ್ಯಂತ ಚಿಕ್ಕ ಗ್ರಹ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇದೆಲ್ಲ ಇನ್ನ ಶನಿ ಅಂತ ಬಂದಾಗ, ಶನಿ ಏನಪ್ಪಾ ಅಂದ್ರೆ ಇದು ಸೌರ ವ್ಯೂಹದಲ್ಲೇ ಕಡಿಮೆ ಸಾಂದ್ರತೆ ಇರುವ ಗ್ರಹ ಅಂತ, ಕಡಿಮೆ ಸಾಂದ್ರತೆ ಇರುವ ಗ್ರಹ ಅಂತ ಶನಿನ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಶನಿ ಅಲ್ಲ. ಹಾಗಾದ್ರೆ ಸೌರ ವ್ಯೂಹದಲ್ಲೇ ಕಡಿಮೆ ಸಾಂದ್ರತೆ ಇರುವ ಗ್ರಹ ಯಾವುದು ಅಂತ ಕೇಳಿದಾಗ ಆಪ್ಷನ್ ಡಿ ಏನಿದೆ, ಸಿ ಇದು ಏನಿದೆ ಭೂಮಿ ಏನಿದೆ, ಇದು ಸರಿಯಾದಂತ ಉತ್ತರ. ಸೌರ ವ್ಯೂಹದಲ್ಲೇ ಅತ್ಯಂತ ಸಾಂದ್ರವಾದ ಗ್ರಹ ಯಾರಪ್ಪ ಅಂದ್ರೆ ಭೂಮಿ ಗ್ರಹ ಅಂತ ಕನ್ಸಿಡರ್ ಮಾಡ್ತೀವಿ. ಭೂಮಿ ಅಂತ ಬಂದಾಗ ಇದು ಸೌರ ವ್ಯೂಹದಲ್ಲೇ ಸೂರ್ಯನಿಂದ 3ನೇ ದೂರದಲ್ಲಿರುವ ಗ್ರಹ, ಸೌರ ವ್ಯೂಹದ 5ನೇ ದೊಡ್ಡ ಗ್ರಹವಾದಂತ ಭೂಮಿ ವಿಶೇಷವಾಗಿ ಸೌರ ವ್ಯೂಹದಲ್ಲಿ ಹೆಚ್ಚು ಸಾಂದ್ರತೆ ಇರುವ ಗ್ರಹ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ನೋಡಿ ಸ್ನೇಹಿತರೆ, ಉತ್ತರ ಡಿ ಭೂಮಿ ಸರಿಯಾದಂತ ಉತ್ತರ. ಹಾಗಾದ್ರೆ ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಮುಂದಿನ ಕ್ವಶನ್, ಥರ್ಡ್ ಕ್ವಶನ್ ಏನಿದೆಯಪ್ಪ ಅಂದ್ರೆ, ಸೂರ್ಯನಿಂದ ಸರಾಸರಿ ದೂರ ಕ್ರಮದಲ್ಲಿ ಕೆಳಗಿನ ಯಾವ 2 ಗ್ರಹಗಳು ಮಂಗಳ ಮತ್ತು ಗುರು ಗ್ರಹಗಳ ಮಧ್ಯೆ ನೆಲೆಸಿವೆ ಅಂತ. ಯಾಕಂದ್ರೆ ಸೌರವ್ಯೂಹದಲ್ಲಿ ಆರ್ಡರ್ ವೈಸ್ ನಮಗೆ ಬಂದಾಗ 8 ಗ್ರಹಗಳು ಕಂಡು ಬರ್ತವೆ. ಸೂರ್ಯನಿಂದ 8 ದೂರದಲ್ಲಿರುವ ಗ್ರಹ ಅಂತ ಬಂದಾಗ ನೋಡಿ, ಬುಧ ಗ್ರಹ ಅಂತ ಬರುತ್ತೆ. ಫಸ್ಟ್ ಬುಧ ಬರುತ್ತೆ.
ಸೆಕೆಂಡ್ ಬಂದಾಗ ಶುಕ್ರ ಬರುತ್ತೆ, ಮೂರನೇದ್ ಬಂದಾಗ ಭೂಮಿ ಬರುತ್ತೆ, ನಾಲ್ಕನೇದ್ ಬಂದಾಗ ಮಂಗಳ ಬರುತ್ತೆ, ಐದನೇದ್ ಬಂದಾಗ ಗುರು ಬರುತ್ತೆ, ಆರನೇದ್ ಬಂದಾಗ ಶನಿ ಬರುತ್ತೆ, ಏಳನೇದ್ ಬಂದಾಗ ಯುರೇನಸ್ ಬರುತ್ತೆ, ಎಂಟನೇದ್ ಬಂದಾಗ ನೆಪ್ಚೂನ್ ಬರುತ್ತೆ. ಇಲ್ಲಿ ಕ್ವಶನ್ ಏನಿದೆ, ಸೂರ್ಯನಿಂದ ಸರಾಸರಿ ದೂರ ಕ್ರಮದಲ್ಲಿ ಯಾವ ಗ್ರಹಗಳು ಮಂಗಳ ಮತ್ತು ಯುರೇನಸ್ ಗ್ರಹದಲ್ಲಿ ನಡುವೆ ನೆಲೆಸಿವೆ ಅಂತ ನೋಡಿ. ನಿಮ್ಗೆ ಸಹಜವಾಗಿನೇ ಬುಧ ಗ್ರಹ, ಶುಕ್ರ, ಭೂಮಿ ಈ ಮೂರು ಆದ್ಮೇಲೆ ನೆಕ್ಸ್ಟ್ ಯಾವ ಗ್ರಹ ಸಿಗುತ್ತಪ್ಪ ಅಂದ್ರೆ ಮಂಗಳ ಸಿಗುತ್ತೆ. ಕ್ವಶನ್ ಮಂಗಳ ಮತ್ತು ಯುರೇನಸ್ ಅಂತ ಬಂದಾಗ ನೋಡಿ, ಇಲ್ಲಿ ಕೊಟ್ಟಿರುವಂತ ಆಪ್ಷನ್ ಭೂಮಿ ಮತ್ತು ಗುರು ಗ್ರಹ ಅಲ್ಲ. ಯಾಕಂದ್ರೆ ಇದು ಮಂಗಳಗಿಂತ ಹಿಂಭಾಗದಲ್ಲೇ ಇದೆ, ಭೂಮಿ ಇದಲ್ಲ. ಹಾಗಾದ್ರೆ ಇನ್ನ ಶನಿ ಮತ್ತು ಭೂಮಿ ಅಲ್ವೇ ಅಲ್ಲ, ಯಾಕಂದ್ರೆ ಶನಿ ಮುಂದೆ ಇದೆ, ಭೂಮಿ ಹಿಂದೆ ಇದೆ. ಇನ್ನ ಹಾಗಾದ್ರೆ ಗುರು ಶನಿ ಅಂತ ಒಂದು ಆಪ್ಷನ್ ಇದೆ, ಶನಿ ನೆಪ್ಚೂನ್ ಅಂತ ಒಂದು ಆಪ್ಷನ್ ಇದೆ. ಸೊ ಈ ಶನಿ ಮತ್ತು ನೆಪ್ಚೂನ್ ಇದೆ. ಅದಕ್ಕಿಂತ ಪ್ರಮುಖವಾಗಿ ನೋಡಿ, ನಿಮ್ಗೆ ಬಹಳ ವಿಶೇಷವಾದಂತ ಕ್ವಶನ್, ಯಾಕಂದ್ರೆ ತುಂಬಾ ಈಸಿ ಇರುತ್ತೆ, ಕನ್ಫ್ಯೂಷನ್ ಆಗ್ಬಾರ್ದು. ಯಾಕಂದ್ರೆ ಶನಿ ಗುರುವಿನ ಮುಂದೆ ಇದೆ, ಈ ನೆಪ್ಚೂನ್ ಏನಾಗಿದೆ ಯುರೇನಸ್ ನ ಹಿಂದೆ ಇದೆ. ಅದಕ್ಕೋಸ್ಕರ ಇಲ್ಲಿ ಸರಿಯಾದಂತ ಉತ್ತರ ಅಂತ ಹೇಳಿ ನಾವು ಯಾವ್ದನ್ನ ಕನ್ಸಿಡರ್ ಮಾಡ್ತೀವಪ್ಪ ಅಂದ್ರೆ ಆಪ್ಷನ್ ಸಿ ನ ಕನ್ಸಿಡರ್ ಮಾಡ್ತೀವಿ. ಗುರು ಹಾಗೂ ಶನಿ ಗ್ರಹಗಳ ನಡುವೆ ಕಂಡು ಬರುತ್ತೆ ಅಂದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಇನ್ನ ಕ್ವಶನ್ ನಂಬರ್ 4 ಏನ್ ಹೇಳುತ್ತೆ, ಸೂರ್ಯ ಅಸ್ತಮಿಸುವಾಗ ಕೆಂಪಗೆ ಕಾಣಿಸುತ್ತಾನೆ, ಇದಕ್ಕೆ ಕಾರಣ ಏನು ಅಂತ FTA 2009 ಅಲ್ಲಿ ಕೇಳಿದ್ದಾನೆ. ಸೊ ಈ ಅಸ್ತಮಿಸಲು ಕಾರಣ ಏನಪ್ಪಾ ಅಂದ್ರೆ ಕಾಣ್ತಿದೆ. ಸೊ ಆಪ್ಷನ್ ಎ ಕೆಂಪು ಬಣ್ಣ ಚೆದರುವುದು, ನೀಲಿ ಬಣ್ಣ ಅತಿ ಕಮ್ಮಿ ಚೆದರುವುದು, ಬೆಳಕು ಬಾಗುವುದು, ಕೆಂಪು ಬಣ್ಣ ಅತಿ ಕಮ್ಮಿ ಚೆದರುವುದು ಅಂತ. ಸೊ ನೋಡಿ, ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಸೊ ಸಹಜವಾಗಿನೇ ನಮ್ಗೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತ ಉತ್ತರ. ಯಾಕಂದ್ರೆ ಕೆಂಪು ಬಣ್ಣ ಹೆಚ್ಚು ಚೆದರುವುದು ತಪ್ಪು, ನೀಲಿ ಬಣ್ಣ ಅತಿ ಕಮ್ಮಿ ಇಲ್ಲ, ನೀಲಿ ಬಣ್ಣ ಹೆಚ್ಚು ಚೆದರುತ್ತೆ, ಹಾಗಾಗಿ ಇದು ತಪ್ಪು. ಬೆಳಕು ಬಾಗುವುದು ಇದೆಲ್ಲ ಆಪ್ಷನ್ಸ್. ಇಲ್ಲಿ ಆಪ್ಷನ್ಸ್ ಡಿ ಏನಿದೆ ಕೆಂಪು ಬಣ್ಣ ಅತಿ ಕಮ್ಮಿ ಚೆದರುವುದು ಇದಕ್ಕೆ ಸರಿಯಾದಂತ ಉತ್ತರ. ಹಾಗಾಗಿ ಆಪ್ಷನ್ ಡಿ ಬಂದು ಇದಕ್ಕೆ ಸರಿಯಾದಂತ ಉತ್ತರ ಅಂತ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಸರಿಯಾದಂತ ಉತ್ತರ ಆಪ್ಷನ್ ಡಿ. ಹಾಗಾದ್ರೆ ಬಿ ನು ತಪ್ಪು, ಸಿ ನು ತಪ್ಪು, ಮತ್ತೆ ಎ ನು ತಪ್ಪು, ಡಿ ಸರಿಯಾದಂತ ಉತ್ತರ ಅಂತ ಹೇಳ್ತೀವಿ ಸ್ನೇಹಿತರೆ. ಇನ್ನಾದ್ರೆ ನೆಕ್ಸ್ಟ್ ಮುಂದಿನ ಕ್ವಶನ್ಸ್, ಕೆಳಗೆ ಕೊಟ್ಟಿರುವ ನಕ್ಷತ್ರಗಳಲ್ಲಿ ಭೂಮಿಗೆ ಅತ್ಯಂತ ಸಮೀಪದಲ್ಲಿರುವುದು ಯಾವುದು ಅಂತ ಕೇಳಿದಾನೆ. ಇಲ್ಲಿ ಧ್ರುವ ತಾರೆ ಅಲ್ಲ, ಆಲ್ಫಾ ಸೆಂಟರಿ ಅಲ್ಲ, ಆಲ್ಫಾ ಸೆಂಟರಿ ಸೂರ್ಯನಿಗೆ ಸಮೀಪದಲ್ಲಿರುವುದು. ಸಿರಿಯಸ್ ಇದು ಹೊಳೆಯುವಂತ ಒಂದು ನಕ್ಷತ್ರ, ಹಾಗಾದ್ರೆ ಧ್ರುವ ತಾರೆ ಅಲ್ಲ, ಆಲ್ಫಾ ಸೆಂಟರಿ ಅಲ್ಲ, ಹಾಗಾದ್ರೆ ಸೀರಿಯಸ್ ಅಲ್ಲ. ಆಮೇಲೆ ಸರಿಯಾದಂತ ಉತ್ತರ ಅಂತ ಹೇಳಿ ನಾವು ಯಾವ್ದನ್ನ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ, ಆಪ್ಷನ್ ಸಿ ನ ಕನ್ಸಿಡರ್ ಮಾಡ್ತೀವಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತ ಉತ್ತರ. ಸೊ ಈ ಕೆಳಗೆ ಕೊಟ್ಟಿರುವಂತ ನಕ್ಷತ್ರಗಳ ಪೈಕಿ ಧ್ರುವ ತಾರೆ, ಆಲ್ಫಾ ಸೆಂಟರಿ, ಸೂರ್ಯ, ಸಿರಿಯಸ್ ನಕ್ಷತ್ರಗಳ ಪೈಕಿ ಭೂಮಿಗೆ ಸಮೀಪದಲ್ಲಿರುವುದು ಯಾವುದು ಅಂತ ಕೇಳಿದಾಗ ಸ್ನೇಹಿತರೆ ನಾವು ಸೂರ್ಯನನ್ನ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವತ್ತು 5 ಕ್ವಶನ್ಸ್ ಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಮುಂದಿನ ಕ್ಲಾಸ್ ಅಲ್ಲೂ ಕೂಡ ನಿಮ್ಗೆ ಪ್ರಮುಖ 5 ಕ್ವಶನ್ಸ್ ಗಳೊಂದಿಗೆ ನಿಮ್ ಮುಂದೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನ ಇನ್ನು ಶೇರ್ ಮಾಡಿಲ್ಲ, ಮತ್ತೆ ನಮ್ಮ ಚಾನೆಲ್ ಯಾರೆಲ್ಲ ಸೇರ್ಕೊಂಡಿಲ್ಲ ಖಂಡಿತವಾಗ್ಲೂ ಸೇರ್ಕೊಳ್ಳಿ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಒಳ್ಳೆದಾಗಲಿ.